219ನೇ ಫ್ಲವರ್ ಶೋ ಆಗಿದೆ. ಈ ಬಾರಿಯ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನಕ್ಕೆ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಜೀವನಕ್ಕೆ ಸಂಬಂಧಿಸಿದ ಫ್ಲವರ್ ಶೋನ ಆಯೋಜನೆ ಮಾಡಲಾಗಿದೆ. ಸಾಹಿತಿಗೆ ಈ ಬಾರಿಯ ಫ್ಲವರ್ ಶೋನ ಅರ್ಪಣೆಯನ್ನ ಮಾಡಲಾಗಿದೆ. ಅಂದ್ರೆ ತೋಟಗಾರಿಕೆ ಇಲಾಖೆಯಿಂದ ಇದು ನಡೀತಿರುವಂಥದ್ದು 219ನೇ ಫ್ಲವರ್ ಶೋ. ಖ್ಯಾತ ಸಾಹಿತಿ KP ಪೂರ್ಣಚಂದ್ರ ತೇಜಸ್ವಿಯವರ ಬದುಕು ಬರಹ ಕುರಿತ ತೇಜಸ್ವಿ ವಿಸ್ಮಯ ಅನ್ನೋ ವಿಷಯವನ್ನ ಆಧರಿಸಿ ಈ ಪ್ರದರ್ಶನದಲ್ಲಿ ಗಾಜಿನ ಮನೆಯಲ್ಲಿ ತೇಜಸ್ವಿಯವರ ನೆಚ್ಚಿನ ಕಾಡನ್ನ ನಿರ್ಮಿಸಲಾಗಿದೆ. ಇದಕ್ಕಾಗಿ 10 ಹಲವು ಬಗೆಯ ಪುಷ್ಪಗಳನ್ನ ಜೋಡಿಸಲಾಗಿದೆ. ಸರಿಸುಮಾರು 3 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಖರ್ಚು ಮಾಡಿ ಈ ಬಾರಿಯ ಫ್ಲವರ್ ಶೋನ ಆಯೋಜನೆ ಮಾಡಲಾಗಿದೆ. ತೇಜಸ್ವಿಯವರ ಬದುಕು ಬರಹ, ಸಾಮಾಜಿಕ ಕಳಕಳಿ, ರೈತ ಚಳುವಳಿ, ಪರಿಸರ ಇವರಿಗಿದ್ದಂತಹ ಅಗಾಧ ಕಾಳಜಿಯನ್ನ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಬಿಂಬಿಸಲಾಗಿದೆ. ಗಾಜಿನ ಮನೆಯಲ್ಲಿ ನಾನು ಆಗ್ಲೇ ಹೇಳಿರೋ ಹಾಗೆ ಕಿಕ್ಕಿರುದು ಈ ಭಾಗದಲ್ಲಿ ನೀವು ನೋಡ್ಬೋದು. ರೈಟ್ ಸೈಡ್ ಅಲ್ಲಿ ಅಂದ್ರೆ ಪ್ರಮುಖವಾಗಿ ಈ ಭಾಗದಲ್ಲಿ ತೇಜಸ್ವಿ ಅವರಿಗೆ ಸಂಬಂಧಿಸಿದಂತಹ ಎಲ್ಲ ವಿಚಾರಗಳನ್ನ ಕೂಡ ಹಾಕಲಾಗಿದೆ. ಅಂದ್ರೆ ಕಾಡುಗಳಿಂದ ಅಮೃತವಾದ 45 ಅಡಿ ವಿಸ್ತೀರ್ಣದ 25 ಅಡಿ ಎತ್ತರದ ಬೃಹತ್ ಬೆಟ್ಟವನ್ನ ಮಾಡಲಾಗಿದೆ. ಜಲಪಾತ ಮಾದರಿಯನ್ನ ಮಾಡಲಾಗಿದೆ. ಹಾಗೆ KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ಕಟ್ಟಡದ ಪುಷ್ಪ ಮಾದರಿಯನ್ನ ಕೂಡ ಇಡ್ಲಾಗಿರುವಂಥದ್ದು. ಜೊತೆಗೆ ನಿರುತ್ತರ ಮನೆ ಇರ್ಬೋದು, ತೇಜಸ್ವಿ ಪ್ರತಿಷ್ಠಾನದ ಕಟ್ಟಡ ಇರ್ಬೋದು, ಜೇನುಹುಳ ಇರ್ಬೋದು, ಬಣ್ಣದ ಚಿಟ್ಟೆಗಳಿರ್ಬೋದು, ಈ ರೀತಿಯ ಹಲವು ಆಕೃತಿಗಳನ್ನ ಈ ಬಾರಿಯ ಫ್ಲವರ್ ಶೋನಲ್ಲಿ ಇಡ್ಲಾಗಿದೆ. ಸರಿಸುಮಾರು ಇದಕ್ಕಾಗಿ 9 ಲಕ್ಷ ಹೂಗಳನ್ನ ಬಳಸಿರುವಂತಹ ಮಾಹಿತಿ ಕೂಡ ಇದೆ. ನೀವು ನೋಡ್ತಾ ಇರುವಂಥದ್ದು ಅಪರೂಪದ ತಂದೆ ಮಗ ಅಂದ್ರೆ ಕುವೆಂಪು ಮತ್ತೆ ತೇಜಸ್ವಿ ಅವರ ಒಂದು ಸ್ಕೂಟರ್ ರೈಡ್ನ ಒಂದು ಆಕೃತಿಯನ್ನ ಕೂಡ ಇಟ್ಟಿರುವಂಥದ್ದು. ಜೊತೆಗೆ ತೇಜಸ್ವಿ ಅವರ ಫಿಶಿಂಗ್, ಅವರಿಗೆ ಈ ಫಿಶಿಂಗ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇತ್ತು ಅದರ ಒಂದು ವಿಚಾರವನ್ನ ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಕಾಡು ಪ್ರಾಣಿಗಳ ಬಗ್ಗೆ ಇದ್ದಂಥದ್ದು, ಪರಿಸರದ ಬಗ್ಗೆ ಇದ್ದಂತಹ ಕಾಳಜಿಯನ್ನ, ಅದರ ಬಗ್ಗೆ ಇದ್ದಂತಹ ಅವರ ಒಂದು ವಿಚಾರಗಳನ್ನ ಈ ಬಾರಿಯ ಫ್ಲವರ್ ಶೋನಲ್ಲೂ ಕೂಡ ಎಕ್ಸಿಬಿಟ್ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಕಾರ್ವೋಲ ಅಂದ್ರೆ 50 ಕಾರ್ವೋಲ ಕಾದಂಬರಿಯ ಕನ್ನಡ ಸಾಹಿತ್ಯ ಲೋಕದ ಅತ್ಯಂತ ವಿಶಿಷ್ಟವಾದಂತಹ ಕಾದಂಬರಿ ಇದು. ಸೊ ಅದರಲ್ಲಿ ಬರುವಂತಹ ಪಾತ್ರಧಾರಿಗಳ ವಿಚಾರಗಳನ್ನ ಕೂಡ ಇಲ್ಲಿ ಎಕ್ಸಿಬಿಟ್ ಮಾಡಲಾಗಿದೆ. ಮತ್ತೊಂದು ಭಾಗದಲ್ಲಿ ತೇಜಸ್ವಿ ಅವರು ಯಾವೆಲ್ಲ ರೀತಿಯಲ್ಲಿ ಬೇರೆ ಬೇರೆ ಪರ್ಸನಾಲಿಟಿಗಳಿತ್ತು, ಅವರಿಗೆ ಸಾಹಿತ್ಯದಲ್ಲಿರ್ಬೋದು ಅಥವಾ ಚಿತ್ರಕಲೆಯಲ್ಲಿರ್ಬೋದು, ಫೋಟೋಗ್ರಫಿಯಲ್ಲಿರ್ಬೋದು, ಕಾಡಿಗೆ ಹೋಗುವಂಥದ್ದಿರ್ಬೋದು, ಈ ಎಲ್ಲ ವಿಚಾರಗಳನ್ನ ಕೂಡ ಇಲ್ಲಿ ಎಕ್ಸಿಬಿಟ್ ಮಾಡಲಾಗಿದೆ. ಸಿತಾರ ವಾದಕ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ವಿಚಾರವನ್ನ ನೋಡ್ತಾ ಇದ್ದೀರಾ. ಹಿಂದ್ಗಡೆ ಪೇಂಟರ್ ತೇಜಸ್ವಿ ಅವರು ಕಾಣಿಸ್ತಾ ಇದ್ದಾರೆ, ಅದರ ಹಿಂದೆ ಫೋಟೋಗ್ರಾಫರ್ ತೇಜಸ್ವಿ ಅವರು ಕಾಣ್ತಾ ಇದ್ದಾರೆ, ಅದರ ಹಿಂದೆ ಕೃಷಿಕ ತೇಜಸ್ವಿ ಅವರು ಕಾಣ್ತಾ ಇದ್ದಾರೆ. ಹೀಗೆ ತೇಜಸ್ವಿ ಅವರ ಅಪರೂಪದ ವ್ಯಕ್ತಿತ್ವವನ್ನ ತೋರ್ಪಡಿಸುವಂತಹ ಹಲವು